ಇನ್ಮೇಲೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಅಲ್ಲ 1,800 ರೂಪಾಯಿ ಹಣ ಬರುತ್ತೆ. ಹಾಗಾದ್ರೆ 200 ರೂಪಾಯಿ ಹಣ ಕಟ್ ಆಗುತ್ತಾ? ಇದ್ರ ಬಗ್ಗೆ ದೊಡ್ಡ ಸಿಹಿ ಸುದ್ದಿ, ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಇನ್ ಮುಂದೆ ಇಂಥವರ ಖಾತೆಯಿಂದ ಹಣ ಕೂಡ ವಾಪಸ್ ಹೋಗುತ್ತಂತೆ. ಹಾಗಾದ್ರೆ ಯಾರ ಗೃಹಲಕ್ಷ್ಮಿ ಅಕೌಂಟ್ ಹಣ ವಾಪಸ್ ಹೋಗ್ತಾ ಇದೆ ಅದರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ. ಇನ್ನು ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ 27ನೇ ಕಂತು ಬಗ್ಗೆನೂ ಕೂಡ ನೋಡೋಣ. ಇನ್ನು ಇದೇ ಒಂದು 6ನೇ ತಾರೀಕಿಗೆ ಸಿದ್ದರಾಮಯ್ಯನವರು ಬಜೆಟ್ ಕೂಡ ಮಂಡನೆ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಮೇಲೆ ಮತ್ತೆ ಸೆಸ್ ತೆರಿಗೆ ಹಾಕ್ತಾರ, ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತಾ? ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಯುದ್ಧಗಳು ಶುರುವಾಗಿರೋದ್ರಿಂದ ಮತ್ತೆ ಪೆಟ್ರೋಲ್ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಇದರ ನಡುವೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಅಮೆರಿಕ ಇಸ್ರೇಲ್ ಕೂಡಿ ಇರಾನ್ ಮೇಲೆ ದಾಳಿ ಮಾಡಲು ಶುರು ಮಾಡಿದ್ದು ಇದು 3ನೇ ಮಹಾಯುದ್ಧಕ್ಕೆ ಕಾರಣವಾಗುತ್ತಾ? ಎದಕ್ಕಂದ್ರೆ ಈ ಒಂದು ಯುದ್ಧ 1 ತಿಂಗಳು ನಡೆಯುತ್ತೆ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಮಧ್ಯಪ್ರಾಚ್ಯ ಯುದ್ಧಕ್ಕೆ ಭಾರತದಲ್ಲಿ ಮೊದಲ ವ್ಯಕ್ತಿ ಕೂಡ ಬಲಿಯಾಗಿದ್ದಾರಂತೆ. 12 ದೇಶಗಳಿಗೆ ಹಬ್ಬಿದೆ ಯುದ್ಧದ ಭೀತಿ ಅಂತಾನೂ ಕೂಡ ಹೇಳ್ಬಹುದು. ಇದರ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ಕಚ್ಚಾ ತೈಲ ಗ್ಯಾಸ್ ಸಿಲಿಂಡರ್ ಅನಿಲ ದರ ಎಲ್ಲಾ ಕೂಡ ಏರಿಕೆ ಆಗಬಹುದು. ಮತ್ತೊಂದು ಕಡೆಗೆ ಬಂಗಾರ ಬೆಳ್ಳಿ ದರ ಕೂಡ 2 ಲಕ್ಷ ರೂಪಾಯಿ ದಾಟಬಹುದು, ಬೆಳ್ಳಿ 4 ಲಕ್ಷ ರೂಪಾಯಿ ದಾಟಬಹುದು ಅಂತ ಅಂದಾಜು ಮಾಡಲಾಗ್ತಾ ಇತ್ತು. ದಿಢೀರನೆ ಸಿಹಿ ಸುದ್ದಿ, ಬಂಗಾರ ಬೆಳ್ಳಿ ಪಾತಾಳಕ್ಕೆ ಕುಸಿಯಲು ಪ್ರಾರಂಭವಾಗಿದೆ ವೀಕ್ಷಕರೇ. ಹೌದು, ಬಂಗಾರ ಬೆಳ್ಳಿ ದರ ಭಾರಿ ಇಳಿಕೆ ಆಗಿದೆ. ಎಷ್ಟು ಆಗಿದೆ ನೋಡೋಣ. ಮತ್ತೊಂದು ಕಡೆಗೆ ಬಜೆಟ್ ನಲ್ಲಿ ಮದ್ಯ ಪ್ರಿಯರಿಗೆ ಶಾಕ್ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಮದ್ಯದ ರೇಟ್ ಗಳನ್ನ ಏರಿಕೆ ಮಾಡೋದ್ರ ಮೂಲಕ, ಅದರ ಮೇಲಿರೋ ತೆರಿಗೆನ ಏರಿಕೆ ಮಾಡೋದ್ರ ಮೂಲಕ ಮದ್ಯ ಪ್ರಿಯರಿಗೆ ಶಾಕ್ ಕೊಡ್ತಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇನ್ನು ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಇವರಿಗೆ ಪಂಚ ಗ್ಯಾರಂಟಿಗಳೇ ಬೇಡ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾರಿಗೆ ಪಂಚ ಗ್ಯಾರಂಟಿಗಳ ಯೋಜನೆ ದೊರಕಬೇಕು, ಯಾರಿಗೆ ದೊರಕಬಾರದು, ಎಲ್ಲಾ ಕೂಡ ಒಂದು ಅಪ್ಡೇಟ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಗೃಹಲಕ್ಷ್ಮಿಯವರು ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಕೂಡ ಮಾಡಿ ವೀಕ್ಷಕರೇ. ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕೂಡ 26ನೇ ಕಂತು ಹಣ ಬಂದಿದೆಯೋ ಇಲ್ವೋ, ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ ಇಂದ ಬೇರೆಯವರಿಗೂ ಕೂಡ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ. ನಿಮಗೂ ಕೂಡ 26ನೇ ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ. ನಿಮಗೆ ಉತ್ತರ ಕೂಡ ನಾವು ಕಮೆಂಟ್ ಮೂಲಕ, ರಿಪ್ಲೈ ಮೂಲಕ ಮಾಡ್ತಾ ಇದ್ದೇವೆ. ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ. ಇವತ್ತು ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಒಟ್ಟು 3 ದೊಡ್ಡ ಸುದ್ದಿ. ಮೊದಲನೇ ಸುದ್ದಿ ಏನಂದ್ರೆ 27ನೇ ಕಂತು ಹಣ ಬಿಡುಗಡೆ ಆಗಿದೆ, ಅದು ಯಾವಾಗ ಜಮೆ ಆಗುತ್ತೆ. ಇನ್ನು ಎರಡನೇದಾಗಿ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಇನ್ಮೇಲೆ 1,800 ರೂಪಾಯಿ ಬರುತ್ತೆ. 200 ರೂಪಾಯಿ ಹಣ ಎದಕ್ಕೆ ಕಟ್ ಮಾಡ್ಕೋತಾ ಇದ್ದಾರೆ. ಇನ್ನು ಮೂರನೇದಾಗಿ 3 ಲಕ್ಷ ರೂಪಾಯಿವರೆಗೂ ಹಣ ಕೂಡ ಪಡ್ಕೋಬಹುದು. ನಾಲ್ಕನೇದಾಗಿ ಇವರ ಅಕೌಂಟ್ ಇಂದ ಹಣ ವಾಪಸ್ ಹೋಗುತ್ತೆ. ಮೊದಲಿಗೆ ವೀಕ್ಷಕರೇ, 27ನೇ ಕಂತು ಹಣ ಬಿಡುಗಡೆ ಆಗಿದೆ. ಹೌದು, ಇದೆಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಸಿಹಿ ಸುದ್ದಿ. 27ನೇ ಕಂತು 2,000 ರೂಪಾಯಿ ಹಣವನ್ನ ರಿಲೀಸ್ ಮಾಡಲಾಗಿದೆ. ಹಾಗಾದ್ರೆ ಇನ್ನುಳಿದ ಕಂತು ಯಾವಾಗ ರಿಲೀಸ್ ಮಾಡ್ತಾರೆ? ಮುಂದಿನ ಬರೋ ಬಜೆಟ್ ನಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಬರಬಹುದು. ಸದ್ಯಕ್ಕೆ ಹೇಳೋದಾದ್ರೆ ವೀಕ್ಷಕರೇ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣವನ್ನ ಹಾಕಲಾಗಿತ್ತು, 4,000 ರೂಪಾಯಿ ಜಮೆ ಮಾಡಲಾಗಿತ್ತು. ಈಗ 27ನೇ ಕಂತು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದು ಒಂದು ಬಂಪರ್ ಸಿಹಿ ಸುದ್ದಿ ವೀಕ್ಷಕರೇ. ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ 12 ರಿಂದ 14 ದಿನ ಸಮಯ ಬೇಕಾಗುತ್ತೆ. ಹೀಗಾಗಿ ಈ 1 ವಾರದಲ್ಲಿ ಅಥವಾ 2 ವಾರದಲ್ಲಿ ಮತ್ತೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಮತ್ತೆ 2,000 ರೂಪಾಯಿ ಜಮೆ ಆಗುತ್ತೆ. ಹಾಗಾದ್ರೆ 27ನೇ ಕಂತು ಜಮೆ ಆದ್ರೆ 28, 29, 30 ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಈ 4 ತಿಂಗಳದ್ದು ಹಣ ಸರ್ಕಾರ 8,000 ರೂಪಾಯಿ ಕೊಡೋದು ಬಾಕಿ ಇದೆ. ಫೆಬ್ರವರಿ ತಿಂಗಳದ್ದು 2,000 ರೂಪಾಯಿ ಲೆಕ್ಕ ಹಿಡಿದ್ರೆ ಒಟ್ಟು 10,000 ರೂಪಾಯಿ ಕೊಡಬೇಕಾಗುತ್ತೆ ಅಂತ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ. ಇದರಲ್ಲಿ ಈಗ ಒಂದು ಕಂತು ಬಿಡುಗಡೆ ಆಗ್ತಾ ಇದೆ. 27ನೇ ಕಂತು ಹಣ ಬಿಡುಗಡೆ ಆಗಿದೆ ವೀಕ್ಷಕರೇ. ನಿಮ್ಮ ಅಕೌಂಟ್ಗೆ ಹಣ ಆದಷ್ಟು ಬೇಗನೆ ಬರಲಿದೆ. ಇನ್ನು ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಇನ್ ಮುಂದೆ 2,000 ರೂಪಾಯಿ ಅಲ್ಲ 1,800 ರೂಪಾಯಿ ಬರುತ್ತಂತೆ. ಎದಕ್ಕಂದ್ರೆ ವೀಕ್ಷಕರೇ, 200 ರೂಪಾಯಿ ಹಣ ಗೃಹಲಕ್ಷ್ಮಿ ಬ್ಯಾಂಕ್ ಅಲ್ಲಿ ಸೇಫ್ ಆಗಿ ಡೆಪಾಸಿಟ್ ಆಗಲಿದೆ. ಅಂದ್ರೆ ಈಗಾಗಲೇ ಗೃಹಲಕ್ಷ್ಮಿ ಸಹಕಾರ ಸಂಘ, ವಿವಿಧೋದ್ದೇಶ ಸಹಕಾರ ಸಂಘ ಪ್ರಾರಂಭವಾಗ್ತಾ ಇದೆ. ಹೀಗಾಗಿ ರಾಜ್ಯದಂತ ಈ ಒಂದು ಯೋಜನೆ ಪ್ರಾರಂಭ ಮಾಡಲು ಗೃಹಲಕ್ಷ್ಮಿಯರು ಈ ಒಂದು ಬ್ಯಾಂಕ್ ನಲ್ಲಿ ಸದಸ್ಯರಾಗಬೇಕಂದ್ರೆ ಇದರಲ್ಲಿ ಪ್ರತಿ ತಿಂಗಳು 200 ರೂಪಾಯಿ ಹಾಗೆ 6 ತಿಂಗಳು ಠೇವಣಿ ಇಡಬೇಕಾಗುತ್ತೆ. ಹೀಗಾಗಿ ಗೃಹಲಕ್ಷ್ಮಿಯರ ಅಕೌಂಟ್ ಅಲ್ಲಿ 2,000 ರೂಪಾಯಿ ಬರುತ್ತಲ್ಲ, ಅದರಲ್ಲಿ 200 ರೂಪಾಯಿ ಗೃಹಲಕ್ಷ್ಮಿಯರ ಸದಸ್ಯರ ಹೆಸರಿನಲ್ಲಿ 200 ರೂಪಾಯಿ ಭದ್ರವಾಗಿ ಠೇವಣಿ ಇಡಲಾಗುತ್ತೆ ನಿಮ್ಮ ಹೆಸರಿನಲ್ಲಿ. ಅದು ಹಣ ಎಲ್ಲೂ ಕೂಡ ಹೋಗಲ್ಲ. ನಿಮ್ಮ ಹೆಸರಿನಲ್ಲಿ ಗೃಹಲಕ್ಷ್ಮಿ ಸಹಕಾರ ಸಂಘದಲ್ಲಿ ನಿಮ್ಮ ಒಂದು ಹೆಸರಿನಲ್ಲಿ ಅದನ್ನ ಸೇಫ್ ಆಗಿ ಡೆಪಾಸಿಟ್ ಮಾಡಲಾಗುತ್ತೆ. ನೆಕ್ಸ್ಟ್ 6 ತಿಂಗಳವರೆಗೂ ಅಂದ್ರೆ 1,200 ರೂಪಾಯಿ. ನಂತರ ನೀವೇನಾದ್ರೂ 1,250 ರೂಪಾಯಿ ಕೊಟ್ಟು ಸದಸ್ಯರಾದ್ರೆ ಗೃಹಲಕ್ಷ್ಮಿ ಬ್ಯಾಂಕ್ ಅಲ್ಲಿ ನಿಮಗೆ 7ನೇ ತಿಂಗಳಿನಿಂದ 30,000 ರೂಪಾಯಿ ಬೇಕಾ, 50,000 ರೂಪಾಯಿ ಬೇಕಾ, 80,000 ರೂಪಾಯಿ ಬೇಕಾ, 2 ಲಕ್ಷ ರೂಪಾಯಿ ಬೇಕಾ, 3 ಲಕ್ಷ ರೂಪಾಯಿ ಬೇಕಾ, ಸರ್ಕಾರದ ಗೃಹಲಕ್ಷ್ಮಿ ಬ್ಯಾಂಕ್ ಇಂದಲೇ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲದೆ ಸಾಲ ಸೌಲಭ್ಯವನ್ನ ಮಾಡಿಕೊಡಲಾಗುತ್ತೆ ವೀಕ್ಷಕರೇ. ಹೀಗಾಗಿ ಈ 200 ರೂಪಾಯಿ ನಿಮ್ಮ ಕಡೆಯಿಂದ ಡೆಪಾಸಿಟ್ ರೂಪದಲ್ಲಿ ತಗೋತಾ ಇದ್ದಾರೆ. ಆದ್ರೆ ಯಾವುದೇ ರೀತಿ ಇದು ಚಾರ್ಜಸ್ ಇರಲ್ಲ. ಸೊ ಪ್ರತಿಯೊಬ್ರು ಕೂಡ ಇದರಲ್ಲಿ ಜಾಯ್ನ್ ಆದ್ರೆ ನಿಮಗೆ ತುಂಬಾನೇ ಒಳ್ಳೆದಾಗಲಿದೆ. ಮುಂದೆ ಹಣಕಾಸು ಅರ್ಜೆಂಟ್ ಇದ್ದಾಗ ನಿಮಗೆ ಸಾಲ ಬ್ಯಾಂಕ್ ನಲ್ಲಿ ಸಿಗಲಿಲ್ಲ ಅಂದ್ರೂ ಕೂಡ ಗೃಹಲಕ್ಷ್ಮಿ ಬ್ಯಾಂಕ್ ಮೂಲಕ ಗೃಹಲಕ್ಷ್ಮಿಯರಿಗೆ ಸಾಲ ಅಂತೂ ಗ್ಯಾರಂಟಿ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ಮೂರನೇದಾಗಿ ವೀಕ್ಷಕರೇ, ಇದು 3 ಲಕ್ಷ ರೂಪಾಯಿ ಹಣ ಹೇಗೆ ಸಿಗುತ್ತೆ ಅಂದ್ರೆ, ನೀವು ಗೃಹಲಕ್ಷ್ಮಿ ಸಹಕಾರ ಸಂಘದಲ್ಲಿ ಸದಸ್ಯರಾದ್ರೆ ಮಾತ್ರ ನಿಮಗೆ ಈ ಒಂದು ಹಣ ಸಿಗಲಿದೆ. ಇನ್ನು ನಾಲ್ಕನೇದಾಗಿ
ಯಾರ ಖಾತೆಯಿಂದ ಹಣ ವಾಪಸ್ ಹೋಗುತ್ತೆ? ವೀಕ್ಷಕರೇ, ಮೃತಪಟ್ಟವರ ಅಕೌಂಟ್ಗೆ ಏನಾದ್ರೂ ಗೃಹಲಕ್ಷ್ಮಿ ಹಣ ಜಮೆ ಆಗಿದ್ರೆ ಆ ಒಂದು ಹಣ ವಾಪಸ್ ತಗೋತಾರಂತೆ. ಈಗಾಗಲೇ 60 ಕೋಟಿಗೂ ಹೆಚ್ಚು ಹಣ ಈಗಾಗಲೇ ಮೃತರ ಅಕೌಂಟ್ಗೆ ಜಮೆ ಆಗಿದೆ ಅಂತೆ. ವೀಕ್ಷಕರೇ, ಸಾವಿರಾರು ಗೃಹಲಕ್ಷ್ಮಿಯವರು ಯೋಜನೆಗೆ ಆಡ್ ಆನ್ ಆದ ಬಳಿಕ ಮೃತಪಟ್ಟಿದ್ದಾರೆ, ಮರಣ ಹೊಂದಿದ್ದಾರೆ. ಆದ್ರೂ ಕೂಡ ಅವರ ಅಕೌಂಟ್ಗೆ ಹಣ ಹೋಗಿದೆ. ಅವರ ಮನೆಯವರು ಆ ಒಂದು ಹಣವನ್ನು ವಿಡ್ರಾಲ್ ಮಾಡಿರ್ಬೋದು. ಸೊ ಸರ್ಕಾರ ಈಗ ಲೆಕ್ಕ ಹಾಕಿರೋ ಮೂಲಕ ತುಂಬಾ ಒಂದು ಹಣ ವಾಪಸ್ ತಗೋಬೇಕಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ಬಜೆಟ್ ನಲ್ಲಿ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರಬಹುದು. ಮದ್ಯ ಪ್ರಿಯರಿಗೆ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಹೌದು, ಈ ಬಾರಿ ಬಜೆಟ್ ನಲ್ಲಿ ಎಣ್ಣೆ ಬೆಲೆ ಏರಿಕೆ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಬಜೆಟ್ ನಲ್ಲಿ ಸರ್ಕಾರ ಭರ್ಜರಿ ಕಿಕ್ ಕೊಡಲು ಮುಂದಾಗ್ತಾ ಇದೆ. ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಬೇಕಾದ ಬೃಹತ್ ಮೊತ್ತವನ್ನ ಕ್ರೋಢೀಕರಿಸಲು ಅಬಕಾರಿ ಸುಂಕವನ್ನ ಏರಿಕೆ ಮಾಡೋದರ ಮೂಲಕ ಎಣ್ಣೆಗಳ ರೇಟ್ ಗಳನ್ನ ಏರಿಕೆ ಮಾಡಬಹುದು. ಮಾರ್ಚ್ 6ನೇ ತಾರೀಕಿನಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಹೀಗಾಗಿ ಮದ್ಯದ ಬಾಟಲಿಗಳ ದರ 10% ವರೆಗೂ ಏರಿಕೆ ಮಾಡೋ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದೆ. ಆದ್ರೆ ಇದು ಎಸ್ ಅಂತ ಎಕ್ಸೆಪ್ಟ್ ಮಾಡ್ತಾರಾ ಅಥವಾ ಏನ್ ಮಾಡ್ತಾರೆ ಮುಂದಿನ ಬರೋ ಬಜೆಟ್ ನಲ್ಲಿ ಕಾದು ನೋಡ್ಬೇಕಾಗುತ್ತೆ. ಇನ್ನು ವೀಕ್ಷಕರೇ, ಪೆಟ್ರೋಲ್ ಕೂಡ ಅಂದ್ರೆ ಬಜೆಟ್ ನಲ್ಲಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳಕ್ಕೂ ಕೂಡ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅಂತೆ. ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಹೇಳಲಾಗ್ತಾ ಇದ್ದು, ಮತ್ತೊಂದು ಕಡೆಗೆ ಬಜೆಟ್ ನಲ್ಲಿ ಈ ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ₹1 ಸೆಸ್ ವಿಧಿಸಲು ಇದೀಗ ರಾಜ್ಯ ಸರ್ಕಾರದಲ್ಲಿ ಚಿಂತನೆ ನಡೆಸ್ತಾ ಇದ್ದಾರಂತೆ. ಈ ಮೂಲಕ ರಾಜ್ಯದ ಜನತೆಗೆ ಮತ್ತೊಂದು ಶಾಕ್ ಕೊಡಲು ಸರ್ಕಾರ ಮುಂದಾಗಬಹುದು. ಗ್ಯಾರಂಟಿ ಯೋಜನೆಗಳ ಸೃಷ್ಟಿಸಿದ ಆರ್ಥಿಕ ಹೊರೆ ಒಂದು ಕಡೆ ಆದ್ರೆ ಸಂಪನ್ಮೂಲ ಕ್ರೋಢೀಕರಣ ಕೂಡ ಮತ್ತೊಂದು ಕಡೆ ಅಂತ ಹೇಳ್ಬೋದು. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಅನಿವಾರ್ಯವಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ಗಳ ಮೇಲೆ ₹1 ಹೆಚ್ಚುವರಿ ತೆರಿಗೆ ಮಾರಾಟ ಸೆಸ್ ಹಾಕೋದು ಅನಿವಾರ್ಯವಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ವೀಕ್ಷಕರೇ, ಒಂದು ಕಡೆಗೆ ಯುದ್ಧಗಳು ಕೂಡ ಪ್ರಾರಂಭವಾಗಿದೆ. ಇಸ್ರೇಲ್ ಮತ್ತು ಇರಾನ್ ಮತ್ತು ಅಮೆರಿಕ ಕೂಡಿ ದಾಳಿ ನಡೀತಾ ಇದೆ. ಇನ್ನೊಂದು ಕಡೆಗೆ ಈ ಒಂದು ಪೆಟ್ರೋಲ್ ಡೀಸೆಲ್ ಆಟೋಮೆಟಿಕ್ ಆಗಿ ರೇಟ್ ಅಲ್ಲಿ ಮುಂದಿನ ಬರೋ ದಿನಗಳಲ್ಲಿ ಏರಿಕೆ ಆಗಬಹುದು. ಇನ್ನು ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆಯೂ ಕೂಡ ದೊಡ್ಡ ಒಂದು ಶಾಕಿಂಗ್ ಸುದ್ದಿ ಬರ್ತಾ ಇದೆ. ಈ ಬಾರಿ ಬಜೆಟ್ ನಲ್ಲಿ ಗ್ಯಾರಂಟಿ ನೀಡೋ ಬದಲು ಫಲಾನುಭವಿಗಳನ್ನ ವರ್ಗೀಕರಣ ಮಾಡಬಹುದು. ಅಂದ್ರೆ ಅನ್ನಭಾಗ್ಯ, ಗೃಹ ಜ್ಯೋತಿ ಯೋಜನೆಯಲ್ಲಿ ಬಳಕೆ ಆಧಾರಿತ ಮಿತಿ ಹಾಕಬಹುದು. ಹೀಗಾಗಿ ಸರ್ಕಾರಕ್ಕೆ ಇಲ್ಲಿ ಹೆಚ್ಚು ಆರ್ಥಿಕ ಹೊರೆ ಕಡಿಮೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಉಚಿತ ಪ್ರಯಾಣಕ್ಕೂ ಕೂಡ ಮಿತಿ ಹಾಕಬಹುದು. ಸ್ಮಾರ್ಟ್ ಕಾರ್ಡ್ ವಿತರಣೆ ಜಲ್ದಿ ಮಾಡಬಹುದು. ಅನರ್ಹರನ್ನ ಶೋಧಿಸಿ ಹೊರ ಹಾಕಬಹುದು ಗ್ಯಾರಂಟಿ ಯೋಜನೆಗಳಿಂದ. ಆರ್ಥಿಕವಾಗಿ ಶ್ರೀಮಂತರಾಗಿದ್ದವರು ಗ್ಯಾರಂಟಿ ಯೋಜನೆಯನ್ನ ಬಿಟ್ಟು ಕೊಡಬೇಕು. ಈ ತರ ಒಂದು ಕೋರಿಕೆ ಸಲ್ಲಿಕೆ ಮಾಡುವುದು ಸೇರಿದಂತೆ ಹೊಸದಾಗಿ ಒಂದು ಯೋಜನೆಗಳು ಕೂಡ ಪ್ರಾರಂಭವಾಗಬಹುದು ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಅನುಕೂಲವಾಗಿದೆ. ಗೃಹಲಕ್ಷ್ಮಿ ಯೋಜನೆಯಿಂದ ಗೃಹಿಣಿಯರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಿದೆ ಮತ್ತು ಕೊಳ್ಳುವ ಶಕ್ತಿ ಹೆಚ್ಚಾಗಿದೆ. ಸಮಾಜದಲ್ಲಿ ಗೌರವಯುತ ಜೀವನ ನಡೆಸಲು ಸಾಧ್ಯವಾಗಿದೆ ಅಂತ ದಿನೇಶ್ ಗುಳಿಗೌಡ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸ್ತೀವಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಮತ್ತು 5 ಅಲ್ಲ, ಒಟ್ಟು 10 ಗ್ಯಾರಂಟಿ ಕೊಡ್ತೀವಿ ಅಂತ ಕೂಡ ಮೊದಲೇ ಘೋಷಣೆ ಮಾಡಿದ್ದಾರೆ. ಭೂಮಿ ಗ್ಯಾರಂಟಿ ಆಗಿರ್ಬೋದು, ನೀರಾವರಿ ಯೋಜನೆ ಆಗಿರ್ಬೋದು, ಈ ಖಾತಾ ವಿತರಣೆ ಆಗಿರ್ಬೋದು, ಮತ್ತೆ ಉಚಿತ ಆರೋಗ್ಯ ಭಾಗ್ಯ ಯೋಜನೆ ಆಗಿರ್ಬೋದು, ಮನೆ ಭಾಗ್ಯ ಯೋಜನೆ ಆಗಿರ್ಬೋದು, ಈ ಎಲ್ಲಾ ಹೊಸ 5 ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತಾನೂ ಕೂಡ ಘೋಷಣೆ ಮಾಡಿದ್ದಾರೆ. ವೀಕ್ಷಕರೇ, ಇನ್ನೊಂದು ಕಡೆಗೆ ಎಂ.ಬಿ. ಪಾಟೀಲ್ ಅವರು ಕೂಡ ಶ್ರೀಮಂತರು ಗ್ಯಾರಂಟಿ ಸೌಲಭ್ಯವನ್ನ ಕೈ ಬಿಡಿ ಅಂತ ಪುನರುಚ್ಚಾರ ಮಾಡಿದ್ದಾರೆ. ನನ್ನಂತವರಿಗೆ ಯಾಕೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಆರ್ಥಿಕ ಹೊರೆಯಾಗಿದೆ ಅಂತಾನು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಎಲ್ಲಾ ಒಂದು ಹೇಳಿಕೆಗಳು ವೈರಲ್ ಆಗ್ತಾ ಇದ್ದಾವೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅನುಷ್ಠಾನಗೊಳಿಸಿರುವ ಪಂಚ ಗ್ಯಾರಂಟಿ ಯೋಜನೆಗಳು ಶ್ರೀಮಂತರು ಕೈ ಬಿಡಬೇಕು ಅಂತ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಎಂ.ಬಿ. ಪಾಟೀಲ್ ಅವರು ಅಂತ ಹೇಳ್ಬಹುದು. ಇನ್ನು ವೀಕ್ಷಕರೇ, ಜಾಗತಿಕ ಮಟ್ಟದಲ್ಲಿ ಒಂದು ಕಡೆಗೆ ಯುದ್ಧಗಳು ಪ್ರಾರಂಭವಾಗಿದ್ರೆ ಮತ್ತೊಂದು ಕಡೆಗೆ ಬಂಗಾರ ಬೆಳ್ಳಿ ದರ ಏರಿಕೆ ಆಗ್ಬೇಕಾಗಿತ್ತು. ಬಂಗಾರ ₹2 ಲಕ್ಷ ದಾಟುತ್ತೆ, ಬೆಳ್ಳಿ ₹4 ಲಕ್ಷ ದಾಟುತ್ತೆ ಅಂತ ಹೇಳಲಾಗ್ತಾ ಇತ್ತು. ವೀಕ್ಷಕರೇ, ಆದ್ರೆ ಬಂಗಾರ ಖರೀದಿ ಮಾಡೋರಿಗೆ ಒಂದು ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿದೆ. ಹೌದು, ಬಂಗಾರ ದಿಢೀರನೆ ಮತ್ತೆ ₹3,000 ಕುಸಿತವಾಗಿದೆ. ವೀಕ್ಷಕರೇ, ಸದ್ಯಕ್ಕೆ ಎಂಸಿಎಕ್ಸ್ ಗೋಲ್ಡ್ ಫ್ಯೂಚರ್ಸ್ ಟ್ರೇಡಿಂಗ್ ಆಗ್ತಾ ಇರೋದು 1,60,000 ಆಸುಪಾಸಿನಲ್ಲಿ. ಹೌದು ವೀಕ್ಷಕರೇ, ಬಂಗಾರ ಬೆಲೆ ದಿಢೀರನೆ ಎಂಸಿಎಕ್ಸ್ ಅಲ್ಲಿ ₹7,000 ಅಷ್ಟು ಕುಸಿತ ಕಂಡಿದ್ದು ಕೂಡ ಬಂಗಾರ ಖರೀದಿ ಮಾಡೋರಿಗೆ ಸೇರಿಸಿದ್ದು. ಈಗ ಮದುವೆ ಸೀಸನ್ ಕೂಡ ಪ್ರಾರಂಭವಾಗ್ತಾ ಇದೆ. ಈಗಾಗಲೇ ತುಂಬಾ ಜನ ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ದಾರೆ. ಇದರ ನಡುವೆ ಅಮೆರಿಕ, ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿ ಮಾಡಿದ್ದು ಯುದ್ಧ ಭೀತಿಯಿಂದಾಗಿ ಬಂಗಾರ ಬೆಲೆ ₹2 ಲಕ್ಷ ದಾಟಬಹುದು ಅಂತ ತಜ್ಞರು ಎಲ್ಲಾ ಲೆಕ್ಕಾಚಾರ ಹಾಕಿದ್ರು. ಎಲ್ಲಾ ಲೆಕ್ಕಾಚಾರ ಉಲ್ಟಾ ಹೊಡೆದೋಗಿದೆ. ಎಲ್ಲಾ ಕೂಡ ಏರುಪೇರಾಗೋಗಿದೆ. ವೀಕ್ಷಕರೇ, ಇಲ್ಲಿ ಬಂಗಾರ ಬೆಲೆ ಏರಿಕೆನೂ ಆಗಿತ್ತು, ದಿಢೀರನೆ ಇಳಿಕೆನೂ ಕೂಡ ಆಗಿದೆ. ಹೌದು, ಈಗ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ತಜ್ಞರೇ ಕನ್ಫ್ಯೂಷನ್ ಇದ್ದಾರೆ. ಬಂಗಾರ ಬೆಳ್ಳಿ ಬೆಲೆ ಏನಾಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಏನೂ ಕೂಡ ಅರ್ಥನೇ ಆಗ್ತಾ ಇಲ್ಲ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ತುಂಬಾ ವಾಲಿಟಿಲಿಟಿ ಆಗ್ತಾ ಇದೆ. ಒಂದು ಕಡೆಗೆ ಬಂಗಾರ ₹2 ಲಕ್ಷ, ₹2.5 ಲಕ್ಷ ಆಗುತ್ತೆ ಅಂತ ಊಹೆ ಮಾಡಲಾಗ್ತಾ ಇತ್ತು. ಎಲ್ಲಾ ಕೂಡ ಲೆಕ್ಕಾಚಾರ ಕೆಳಕಲಾಗಿದೆ. ಈಗ ಮುಖ್ಯವಾಗಿ ಹೇಳ್ಬೇಕಂದ್ರೆ ಬೆಲೆ 10 ಗ್ರಾಂ ಬಂಗಾರ ಆನ್ಲೈನ್ ನಲ್ಲಿ
1,68,000 ರೂಪಾಯಿ ತೋರಿಸ್ತಾ ಇದೆ ವೀಕ್ಷಕರೇ. ಆದ್ರೆ ಬೆಳಂಬೆಳಗ್ಗೆ ಮತ್ತೆ ಇದರ ಬೆಲೆ ಏರುಪೇರು ಆಗಬಹುದು. ಬೆಳ್ಳಿ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ, ಬಂಗಾರ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ. ಇಲ್ಲಿ ಬಂಗಾರದ ಬೆಲೆ 1,65,000 ರೂಪಾಯಿ 10 ಗ್ರಾಮ್ನತ್ತ ಈಗ ಆಫ್ಲೈನ್ ನಲ್ಲಿ ನಿಮಗೆ ಸಿಗಬಹುದು ಅಂತ ಹೇಳಬಹುದು. ಮತ್ತೆ 3% GST ಎಕ್ಸ್ಟ್ರಾ ಇರುತ್ತೆ, ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಬೆಳ್ಳಿ ದರ ಕೂಡ 3,20,000 ರೂಪಾಯಿ ಗಡಿ ದಾಟಿ ಯುದ್ಧದ ಸಮಯದಲ್ಲಿ ಮತ್ತೆ ಈಗ ಬೆಳ್ಳಿ 2,80,000 ಒಳಗ್ ಬಂದಿದೆ. MCX ಸಿಲ್ವರ್ ಫ್ಯೂಚರ್ಸ್ ಕೂಡ ದಿಢೀರನೆ ಮತ್ತೆ 13-14,000 ರೂಪಾಯಿ ಕುಸಿತವಾಗೋದ್ರ ಮೂಲಕ ಮತ್ತೆ 2,70,000 2,80,000 ರೂಪಾಯಿನಲ್ಲಿ ಟ್ರೇಡ್ ಆಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಈಗಾಗಲೇ ನಿಮಗೆ ಗೊತ್ತಿರಬಹುದು, ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಪ್ರಾರಂಭವಾಗಿದೆ. ಇದಕ್ಕೆ ಸಪೋರ್ಟಿವ್ ಆಗಿ ಅಮೆರಿಕ ಕೂಡ ಇಲ್ಲಿ ಇಸ್ರೇಲ್ಗೆ ನಿಂತಿರೋದು. ಮತ್ತೆ ಅಮೆರಿಕ ಡಾಲರ್ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ. ಯಾಕಂದ್ರೆ ಎಲ್ಲಾ ಒಂದು ದಾಳಿಗಳಲ್ಲೂ ಕೂಡ ಅಮೆರಿಕದ ಹೆಸರು ಬರ್ತಾ ಇಲ್ಲ, ಇಸ್ರೇಲ್ ಹೆಸರು ಬರ್ತಾ ಇದೆ. ಒಂದು ಕಡೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ಯುದ್ಧವನ್ನ ಗೆಲ್ತೀವಿ ಅಂತಾನು ಕೂಡ ಘೋಷಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ 1 ತಿಂಗಳಲ್ಲಿ ಈ ಒಂದು ಯುದ್ಧ ಮುಗಿಸ್ತೀವಿ ಅಂತಾನು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಆದಷ್ಟು ಬೇಗನೆ ಯುದ್ಧ ಮುಗಿಯೋ ಚಾನ್ಸ್ ಕೂಡ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಮನಸ್ಸಿಗೆ ಏನಿದ್ರು ಕೂಡ ಕಮೆಂಟ್ ಮಾಡಿ.